ಆರ್ಎಸ್ಎಸ್ ಬಗ್ಗೆ ಹರಿಪ್ರಸಾದ್ ಹಾಗೂ ಪ್ರಿಯಾಂಕ್ ಖರ್ಗೆ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ನೆರೆಯ ರಾಜ್ಯಗಳು ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿದ್ದಾರೆ, ಆದರೆ ರಾಜ್ಯ ಸರ್ಕಾರಕ್ಕೆ ಆರ್ಎಸ್ಎಸ್ ಬಿಟ್ಟರೆ ಬೇರೆ ಏನೂ ಇಲ್ಲ, ಬೇರೆ ವಿಚಾರವೇ ಇಲ್ಲ ಅಂತ ತೇಜಸ್ವಿ ಸೂರ್ಯ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಿಕೆ ಹರಿಪ್ರಸಾದ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಟೀಕೆ ವಿಚಾರವಾಗಿ ಇವರ ಕಡೆಯಿಂದ ಬರ್ತಾ ಇರುವಂತಹ ತಿರುಗೇಟು ಅಂದರೆ ನೆರೆಯ ರಾಜ್ಯಗಳು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿದ್ದಾರೆ, ಆದರೆ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರೋದೇನು? ಪದೇ ಪದೇ ಆರ್ಎಸ್ಎಸ್ ಬಗ್ಗೆ ಮಾತನಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವರಲ್ಲಿ ಅಂತ ನೆರೆಯ ರಾಜ್ಯಗಳು ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ತಾ ಇದ್ರೆ, ಇಲ್ಲಿ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಬಿಟ್ಟರೆ ಬೇರೆ ಏನು ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ಡಿಪಾರ್ಟ್ಮೆಂಟ್ ನ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಇಟ್ಕೊಂಡು ನಾನು ಒಂದು ದಿವಸ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಬೆಂಗಳೂರಿನಲ್ಲಿ ಇವತ್ತು ಯಾವ ಐಟಿ ಕಂಪನಿಗಳು ಇನ್ನೊಂದು ಕಂಪನಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಪತ್ರಕರ್ತರು ನೀವೇ ಅಬ್ಸರ್ವ್ ಮಾಡಿದೀರಾ. ಕಳೆದ 2-3 ತಿಂಗಳಲ್ಲಿ ಎಷ್ಟೋ ಬೆಂಗಳೂರಿನ ಕಂಪನಿಗಳು, ಕರ್ನಾಟಕದ ಕಂಪನಿಗಳು ನಮ್ಗೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆಯಿತು, ನಮ್ಗೆ ಇಲ್ಲಿ ಜಾಗ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಕರೆಂಟ್ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆ ಸಿಗ್ಲಿಲ್ಲ, ಭ್ರಷ್ಟಾಚಾರ, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದಾಗ ತಕ್ಷಣ ತಮಿಳ್ನಾಡಿನಿಂದ ಮೆಸೇಜ್ ಹಾಕ್ತಾರೆ ಅವರಿಗೆ, ಅಲ್ಲೇ ಟ್ವಿಟರ್ ನಲ್ಲೇ ರಿಪ್ಲೈ ಮಾಡ್ತಾರೆ, ಎಕ್ಸ್ ನಲ್ಲೇ ಹಾಕ್ತಾರೆ ಅವರಿಗೆ, ಬನ್ನಿ ನಮ್ಮ ಊರಿಗೆ ಬನ್ನಿ ಅಂತ. ನಾರಾ ಲೋಕೇಶ್ ಅವ್ರು ಹೇಳ್ತಾರೆ ಬೆಂಗಳೂರು ಪಕ್ಕದಲ್ಲಿ ಅನಂತಪುರಿಗೆ ಬನ್ನಿ ಅಂತಾರೆ. ಅವ್ರವ್ರ ಊರಿಗೆ ಹೆಂಗಾದ್ರೂ ಮಾಡಿ ಕಂಪನಿಗಳನ್ನು ತಗೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಬಂಡವಾಳ ಹಾಕಿ ಅಲ್ಲಿರುವಂತ ಯುವಕರಿಗೆ ಕೆಲಸ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತು ಕಾಂಪಿಟೇಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ರೆ, ನಮ್ಮವ್ರು ದಿನಾ ಬೆಳಗ್ಗೆ ಇದ್ರೆ RSS, ದಿನಾ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಜನ ಆಯ್ಕೆ ಮಾಡಿರೋದು ಯಾವ್ದಿಕ್ ನಿಮ್ಗೆ? ದಿಸ್ ಇಸ್ ದ ರಿಯಾಲಿಟಿ. ನಮ್ಮ ಇದು ಹೆಂಗಿದೆ ಅಂತಂದ್ರೆ, ಇದು ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ, ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನಕ್ಕೆ, CMಗಿಂತ ಜಾಸ್ತಿ ನೀವು ಟಿವಿಲಿ ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನಾ RSSಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CMಗಿಂತ ಜಾಸ್ತಿ ಕವರೇಜ್ ನಿಮ್ದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನ ನೋಡ್ತಾ ಇರ್ತಾರಲ್ಲ ಟಿವಿಲಿ, ಅವರಿಗೆ ನಿಮ್ಮ ನೋಡಿ ಖುಷಿ ಆಗತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ.